ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಾನು ಏನಕ್ಕೆ ಮಾಡ್ತಿದ್ದೀನಿ ಅಂತಂದರೆ, ರೀಸೆಂಟಾಗಿ ನನ್ನ ಬರ್ಡ್ಸ್ಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ಬಿಟ್ಟಿತ್ತು. ತುಂಬ ಅಂದರೆ ತುಂಬ ತೀರಾ ಕೆಟ್ಟ ಸ್ಥಿತಿಗೆ ಹೋಗ್ಬಿಟ್ಟಿತ್ತು ಬರ್ಡ್ಸು. ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ಬರು ಸಜೆಸ್ಟ್ ಮಾಡಿದ್ರೆ ಆ್ಯಕ್ಚುಲಿ ನನಗೆ, ಲೈಕ್ ಯೂಸ್ ಮಾಡಿ ಇದು ಚೆನ್ನಾಗಿದೆ ಅಂತೇಳಿ. ನಾನು ಅಲ್ಲಿವರೆಗೂ ನಾನು ಇಂಗ್ಲೀಷ್ ಮೆಡಿಸಿನ್ಸ್ ಅಷ್ಟು ಯೂಸ್ ಮಾಡ್ತಿರ್ಲಿಲ್ಲ. ಯೂಸ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರು. ಲೈಕ್ ಏನಾಗುತ್ತೆ, ಕೆಲವೊಂದ್ಸಲಿ ಈ ವೆದರ್ ಕಂಡೀಷನ್ಸಲ್ಲಿ ನಾವೇನೇ ಫುಡ್ ಕೊಟ್ರು ಏನೇ ಇದ್ರೂ ಒಂದು ಬ್ಯಾಡ್ ಟೈಮ್ ಅಂತ ಹೇಳ್ತೀವಿ ಗೊತ್ತಾ. ಸೊ ಆ ರೀತಿ ಆದಾಗ ಪಕ್ಷಿಗಳು ನಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ, ಹುಷಾರಿಲ್ದಂಗೆ ಆಗ್ಬಿಡುತ್ತೆ. ಹುಷಾರಿಲ್ದಂಗೆ ಆದಾಗ ನಾವು ಏನೇ ಒಂದು ಮೆಡಿಕೇಶನ್ ಮಾಡಿದ್ರು ಕೂಡ ಪಿಕಪ್ ಆಗೋದಿಲ್ಲ ಕೆಲವೊಂದ್ಸಲಿ. ಈ ರೀತಿ ಎಲ್ಲ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ನನ್ನಲ್ಲಿ ಕಾಕ್ಟೇಲ್ಸ್ ಇತ್ತು. ಸೊ ಕಾಕ್ಟೇಲ್ಸ್ ಬಂದು ಇದೇ ರೀತಿಯಾದ ಪ್ರಾಬ್ಲಮ್ ಆಗಿತ್ತು ರೀಸೆಂಟಾಗಿ. ಏನಾಗಿತ್ತು ಅಂತ ನಾನು ಹೇಳ್ತೀನಿ ಫಸ್ಟು, ಅದಾದಮೇಲೆ ನಾನು ಮೆಡಿಸನ್ ಬಗ್ಗೆ ನಿಮಗೆ ನಾಲೆಜ್ ಕೊಡ್ತೀನಿ. ಓಕೆ, ಸೊ ಬರ್ಡ್ಸ್ ಬಂದು ತುಂಬಾ ಹೆಲ್ತಿ ಆಗಿತ್ತು, ಚೆನ್ನಾಗಿತ್ತು, ಊಟನೂ ಚೆನ್ನಾಗಿ ಮಾಡ್ತಾ ಇತ್ತು, ಎಲ್ಲನೂ ಮಾಡ್ತಿತ್ತು. ನಾನು ಯೂಶಲಾಗಿ ಪ್ರತಿಯೊಂದು ಪಕ್ಷಿಗಳಿಗೂ ಅಷ್ಟೇ ತುಂಬ ಅದ್ರ ಮೇಲೆ ನಿಗಾ ಇಟ್ಟಿರ್ತೀನಿ. ಸೊ ಏನೇ ಆದ್ರೂ ನಾನು ಸಡನ್ನಾಗಿ ಅದನ್ನು ರಿಕವರ್ ಮಾಡೋ ಥರ ನಿಗಾ ಇಟ್ಟಿರ್ತೀನಿ. ಓಕೆ, ಹಾಗೆ ನಾನು ನೋಡ್ಕೊಡ್ತಿರುವಾಗ ಒಂದ್ಸಲಿ ಏನಾಯಿತು, ಲೈಕ್ ಒಂದು ಬರ್ಡು ಊಟ ಮಾಡೋದನ್ನ ನಿಲ್ಲಿಸ್ಬಿಡ್ತು ಅಂತಂದರೆ, ರೆಗ್ಯುಲರ್ ಆಗಿ ಎಷ್ಟು ಕ್ವಾಂಟಿಟಿ ತಿಂತಿರುತ್ತೆ, ಅದಾದಮೇಲೆ ಎಷ್ಟು ಕ್ವಾಂಟಿಟಿ ಕಡಿಮೆ ಮಾಡುತ್ತೆ ಅನ್ನೋದೆಲ್ಲ ನನಗೆ ಅಂದಾಜು ಬಂದ್ಬಿಡುತ್ತೆ. ಯಾಕಂದ್ರೆ ನಾನೊಂದು ಅವೇರಿ ನೋಡ್ಕೊತಿದ್ದೀನಿ ಅಂದಾಗ ನಾನು ಪ್ರತಿಯೊಂದು ಅಂದಾಜು ಬರುತ್ತೆ. ಸೊ ಹಾಗಾದಾಗ ನಾನು ಏನು ಮಾಡಿದೆ, ಲೈಕ್ ನೋಡಿದೆ ಫಸ್ಟು ಒಂದು 2-3 ದಿನ ಅಬ್ಸರ್ವ್ ಮಾಡಿದೆ. ಇಲ್ಲ ಅದು ಅಂತ ಏನು ಕಂಡೀಷನ್ಸ್ ಇಂಪ್ರೂವ್ ಆಗಲಿಲ್ಲ ಅದ್ರದ್ದು. ಆಮೇಲೆ ನಾನು ಮೆಡಿಕೇಶನ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಆ ಟೈಮಲ್ಲಿ ಸುಮ್ಮನೆ ಏನೋ ನನ್ನ ಫ್ರೆಂಡ್ಸ್ ಜೊತೆ ಹಿಂಗೆ ಮಾತಾಡ್ಬೇಕಂದಾಗ ನಮ್ಮ ಸ್ನೇಹಿತರೊಬ್ಬರು ಧನುಷ್ ಅಂತಿದ್ದಾರೆ, ಅವ್ರು ಹೇಳಿದ್ರು ಈ ಥರ ಒಂದಿದೆ, ಅದು ಈವನ್ ಬರ್ಡ್ ಬಂದು ನಿಮಗೆ ಪೂರ್ತಿ ಏನೋ ಲೈಕ್ ಸುಖ ಅಂತ ಕರಿತೀವಿ, ಬರ್ಡ್ಸಲ್ಲಿ ಸುಖ ಅಂತ ಬರುತ್ತೆ, ಆ ಕಂಡೀಷನಲ್ಲಿ ಇದ್ರೂ ಕೂಡ ರಿಕವರ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಹೌದಾ ಅಂತ ಹೇಳ್ಬಿಟ್ಟು ಸರಿ ಅಂತ ತೊಗೊಂಬಂದು ನಾನು ಮೆಡಿಸನ್ ಹಾಕಿದೆ. ಲೈಕ್ ನಾನು ಇದಕ್ಕಿಂತನೂ ನಾನು ಯೂಸ್ ಮಾಡಿದ್ದೀನಿ. ಆ್ಯಂಡ್ ಈ ಸಲಿನೂ ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಏನಕ್ಕೆ ನಾವು ಉಪಯೋಗಿಸ್ತೀವಿ, ಸುಖ ಬಂದಿರೋ ಬರ್ಡ್ಸ್ಗೆ ಉಪಯೋಗ ಮಾಡಬೇಕಾ ಇಲ್ಲ ಚೆನ್ನಾಗಿರೋ ಬರ್ಡ್ಸ್ಗೆ ಉಪಯೋಗ ಮಾಡಬೇಕಾ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ, ಓಕೆನಾ? ಈ ಮೆಡಿಸನ್ ಹೆಸರು ಬಂದು ಪಾಲಿಬಿಯಾನ್ ಅಂತೇಳಿ, ಪಾಲಿಬಿಯಾನ್ ಆಕ್ಟಿವ್ ಅಂತ ಇದೆ ಇದು. ಓಕೆ, ಇದು ಹ್ಯೂಮನ್ ಮೆಡಿಸನ್ನು, ಎಲ್ಲ ಮೆಡಿಕಲ್ ಸ್ಟೋರ್ಸಲ್ಲೂ ನಿಮಗೆ ಸಿಗುತ್ತೆ. ಏನಕ್ಕೂ ಸುಮ್ಮನೆ ತೊಗೊಂಬಂದು ಇಟ್ಕೊಂಡಿರಿ. ಓಕೆ, ಇದನ್ನು ಯೂಸ್ ಮಾಡಲೇಬೇಕು ಅಂತ ಏನಿಲ್ಲ, ನಾರ್ಮಲಾಗಿ ಫುಡ್ ಗಿಡ್ ಎಲ್ಲ ಹಾಕೊಂಡು ನೀವು ಮೇಂಟೈನ್ ಮಾಡಿದ್ರೆ ಆರಾಮಾಗಿರುತ್ತೆ. ಒಂದು ವೇಳೆ ಪಕ್ಷಿಗಳು ತೀರಾ ಹದ್ಗಿಟ್ಟು ಹೋದಾಗ ಮಾತ್ರ ನಿಮಗೆ ಇದು ಉಪಯೋಗ ಬರುತ್ತೆ. ಓಕೆ, ಸೊ ಏನೇನು ಇದರಲ್ಲಿದೆ ಅಂತ ನಾನು ಫಸ್ಟ್ ಹೇಳ್ತೀನಿ. ಇದು ಇಮ್ಯುನಿಟಿನ ಬಿಲ್ಡ್ ಮಾಡುತ್ತೆ. ಸೊ ವಿಟಮಿನ್ B5 ಮತ್ತು B6 ಇದೆ. ಆಮೇಲೆ ಇದು ಒಂದು ಎನರ್ಜಿನ ರಿಲೀಸ್ ಮಾಡುತ್ತೆ. ಸೊ ಅದಕ್ಕೆ ಅದು ವಿಟಮಿನ್ B1, B2, B3, B5, B6, B12 ಇದೆ. ಓಕೆ, ಆಮೇಲೆ ಇದು ಒಂಥರ ಅಪಿಟೈಟ್ನ, ಲೈಕ್ ಒಂಥರ ಏನಂತೀವಿ, ಈ ಊಟ ಮಾಡಬೇಕು ಅನ್ನೋವಂಥ ಇದನ್ನು ಅದು ಜಾಸ್ತಿ ಮಾಡುತ್ತೆ, ಹಂಗ್ರಿನೆಸ್ನ ಜಾಸ್ತಿ ಮಾಡುತ್ತದು. ಸೊ ಹಾಗಾಗಿ ಪಕ್ಷಿಗಳು ತುಂಬ ಚೆನ್ನಾಗಿ ಅದು ಊಟ ಮಾಡ್ತವೆ ಇದನ್ನು ಹಾಕಿದ್ಮೇಲೆ. ಯಾವ ಪಕ್ಷಿಗೆ ನಾವು ಯಾವ ಟೈಮಲ್ಲಿ ನಾವು ಕೊಡಬೇಕು ಅಂತ ನಾನು ಹೇಳ್ತೀನಿ. ನಿಮ್ಮಲ್ಲಿ ಏನಾದರೂ ಒಂದು ಪಕ್ಷಿ ಇತ್ತು ಅಂತಂದರೆ, ಅದು ರೆಗ್ಯುಲರ್ ಆಗಿ ಊಟ ಮಾಡೋದಕ್ಕಿಂತ ತುಂಬ ಕಡಿಮೆ ಊಟ ಮಾಡ್ತಿದೆ ಅಂತ ಅನ್ನಿಸ್ದಾಗ ಆ ಟೈಮಲ್ಲಿ ಪಕ್ಷಿಗಳು ವೀಕ್ ಆಗುವಂಥ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಅಂದರೆ ಅದು ನಾರ್ಮಲ್ ಮಧ್ಯದಲ್ಲಿ ಒಂದು ಬೋನ್ ಬರುತ್ತೆ, ಬೋನ್ ಸ್ಟ್ರಕ್ಚರ್ ಬರುತ್ತೆ, ಆ ಬೋನ್ ಕಾಣಿಸೋರ್ಗೂ ವೀಕ್ ಆಗಿಬಿಡುತ್ತೆ ಕೆಲವೊಂದು ಪಕ್ಷಿಗಳು. ಸೊ ಅಲ್ಲಿವರೆಗೂ ಕಾಯಬಾರ್ದು. ತುಂಬ ಸ್ಥಿತಿ ಬಂದು ತುಂಬ ಡೇಂಜರ್ ಹೋದಾಗ ಇದನ್ನು ಯೂಸ್ ಮಾಡಿದ್ರೆ ಪ್ರಯೋಜನ ಇಲ್ಲ. ಓಕೆನಾ? ಅದಕ್ಕಿಂತ ಮುಂಚೆ ಅಂದರೆ ಊಟ ಮಾಡೋದು ನಿಲ್ಲಿಸಿದ್ದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ, ಆ ಟೈಮಲ್ಲಿ ನೀವು ಇದನ್ನು ಸಾಫ್ಟ್ ಫುಡ್ನಲ್ಲಿ ಮಿಕ್ಸ್ ಮಾಡಿಕೊಡಿ. ಇಲ್ಲ ಅಂತ ಹೇಳಿದ್ರೆ ಮಾರ್ನಿಂಗ್, ಅಂದರೆ ರಾತ್ರಿ ನೀರನ್ನ ತೆಗೆದುಬಿಟ್ಟು ಬೆಳಗ್ಗೆ ಹೊತ್ತು ಫ್ರೆಶ್ ವಾಟರ್ ಇರ್ತೀರಲ್ಲ, ಆ ಟೈಮಲ್ಲಿ ಮಿಕ್ಸ್ ಮಾಡಿಕೊಡಿ. ಏನು ಒಂದು 4-5 ಡ್ರಾಪ್ ಮಿಕ್ಸ್ ಮಾಡಿ ಅಷ್ಟೇ, ನೀರಿಗೆ ಸಾಕು. ನಿಮಗೆ ಇದರಿಂದ ಉಪಯೋಗಗಳು ಏನೇನಾಗುತ್ತೆ ಅಂತಂದರೆ, ಒಂದು ಹಸುವನ್ನ ಇನ್ಕ್ರೀಸ್ ಮಾಡುತ್ತೆ, ಇನ್ನೊಂದು ಪಕ್ಷಿ ತುಂಬ ವೀಕ್ ಆಗಿತ್ತು ಅಂತಂದರೆ ಅದು ಒಂದು ಒಳ್ಳೆ ಎನರ್ಜಿನ ತುಂಬಿ ಪಕ್ಷಿನ ಸ್ವಲ್ಪ ದಪ್ಪ ಮಾಡುತ್ತೆ. ಓಕೆನಾ? ಅಂದರೆ ಬೇಸಿಕಲಿ ಚೆನ್ನಾಗಿ ಊಟ ಮಾಡೋ ರೀತಿ ಮಾಡುತ್ತೆ. ಆ್ಯಂಡ್ ಇಮ್ಯುನಿಟಿ ಸ್ವಲ್ಪ ಕಡಿಮೆ ಆಗಿತ್ತು ಅಂತಂದಾಗ ಇಮ್ಯುನಿಟಿನ ಇನ್ಕ್ರೀಸ್ ಮಾಡುತ್ತೆ. ಆ್ಯಂಡ್ ಇದು ಇನ್ನೊಂದು ವಿಧಾನದಲ್ಲಿ ಯಾವ ರೀತಿ ಯೂಸ್ ಆಗುತ್ತೆ ಅಂತಂದರೆ, ನೀವೇನಾದರೂ ಪಕ್ಷಿಗಳು ತುಂಬ ವೀಕ್ ಆಗಿದ್ದಾಗ ನೀವು ಆ್ಯಂಟಿಬಯೋಟಿಕ್ ಮೆಡಿಸಿನ್ನ ಕೊಟ್ಟರೆ ಏನು ಮಾಡುತ್ತೆ, ಆ್ಯಂಟಿಬಯೋಟಿಕ್ ಮೆಡಿಸಿನ್ಸ್ ಎಲ್ಲನೂ ಕಂಪ್ಲೀಟ್ ಆಗಿ ಒಳಗಡೆ ಇನ್ಫೆಕ್ಷನ್ ಅಂತ ಕ್ಯೂರ್ ಮಾಡುತ್ತೆ, ಮಾಡಲ್ಲ ಅಂತೇನಿಲ್ಲ. ಅದರ ಪಕ್ಷಿನ ಬಂದು ತುಂಬಾ ವೀಕ್ ಮಾಡಿಬಿಡುತ್ತೆ, ತುಂಬ ಸಣ್ಣ ಮಾಡಿಬಿಡುತ್ತೆ. ಆ ಪೋಸ್ಟ್ ಟ್ರೀಟ್ಮೆಂಟ್ ಏನಿದೆ, ಅಂದರೆ ಆ್ಯಂಟಿಬಯೋಟಿಕ್ ಕೋರ್ಸ್ ಆದಮೇಲೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಏನಿದೆ, ಆವಾಗ ನೀವು ಈ ಪಾಲಿಬಯಾನ ಯೂಸ್ ಮಾಡಿದ್ರೆ ನಿಮಗೆ ಪಕ್ಷಿಗಳು ನಾರ್ಮಲ್ ಸ್ಟೇಜ್ಗೆ ಬರುತ್ತೆ. ಓಕೆ, ಚೆನ್ನಾಗಿರೋ ಪಕ್ಷಿಗಳಿಗೆ ಕೊಡ್ಬೋದು, ಕೊಡಬಾರ್ದು ಅಂತ ಏನಿಲ್ಲ. ಆದರೆ ಆದಷ್ಟು ಮೆಡಿಸಿನ್ಸ್ನ ಅವಾಯ್ಡ್ ಮಾಡಿ, ಬಿಕಾಸ್ ಇಂಗ್ಲೀಷ್ ಮೆಡಿಸಿನ್ ಆಗಿರೋದ್ರಿಂದ ನಾನು ಅಷ್ಟು ಸಜೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ. ಬಟ್ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡಿಕೊಂಡು ಯೂಸ್ ಮಾಡಿದ್ರೆ ಒಳ್ಳೆಯದು. ತುಂಬ ಸ್ಥಿತಿ ಗಂಭೀರವಾಗಿತ್ತು ಅಂದಾಗಲೂ ಯೂಸ್ ಮಾಡಿದ್ರೆ ವರ್ಕ್ ಆಗಲ್ಲ. ಸ್ಥಿತಿ ನಾರ್ಮಲ್ ಆಗಿತ್ತು, ಈಗ ಊಟ ಮಾಡೋದು ಬಿಟ್ಟಿದೆ, ಅದು ನಾರ್ಮಲ್ ಆಗಿ ಊಟ ಮಾಡೋದಕ್ಕಿಂತ ಸ್ವಲ್ಪ ಕಡಿಮೆ ಮಾಡಿದೆ ಅಂದಾಗ ಮಾತ್ರ ನೀವು ಇದನ್ನು ಉಪಯೋಗಿಸ್ಬೋದು. ಓಕೆ, ಈವನ್ ಸುಖ ಬಂದಿರೋ ಬರ್ಡ್ಸ್ಗೆ, ಅಂದರೆ ಹಿಂದೆ ತಲೆ ಹಾಕೊಂಡು ಕೂತಿರೋ ಬರ್ಡ್ಸ್ಗೆ ಏನೇ ನೀವು
ಆ್ಯಂಟಿಬಯೋಟಿಕ್ ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ಬರ್ಡ್ಸ್ ಆ್ಯಕ್ಟಿವ್ ಆಗಿಲ್ಲ ಅನ್ನುವಂಥ ಪಕ್ಷದಲ್ಲಿ ನೀವು ಆವಾಗಲೂ ಕೂಡ ಈ ಮೆಡಿಸನ್ನ ಯೂಸ್ ಮಾಡ್ಬೋದು, ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ? ಸೊ ಈ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಕೊತೀನಿ. ನೋಡ್ಕೊಳ್ಳಿ ಇನ್ನೊಂದ್ಸಲಿ ಪಾಲಿಬಯೋನ್ ಆ್ಯಕ್ಟಿವ್ ಅಂತೇಳಿ, ಇದೆಲ್ಲ ಮೆಡಿಕಲ್ ಶಾಪಲ್ಲಿ ನಿಮಗೆ ಅವೈಲೇಬಲ್ ಸಿಗುತ್ತೆ. ಓಕೆ, ಸೊ ಇದನ್ನು ತೊಗೊಂಬಂದು ನೀವು ಇಟ್ಕೊಂಡಿರಿ. ನಿಮ್ಗೆ ಏನಾದರೂ ಈ ರೀತಿಯಾದ ಸ್ವಲ್ಪ ಪ್ರಾಬ್ಲಮ್ಸ್ ಏನಾದರೂ ಆದಾಗ ಮಾತ್ರ ನೀವು ಉಪಯೋಗ ಮಾಡಿ, ಇಲ್ಲಾಂದರೆ ಏನು ಉಪಯೋಗ ಮಾಡೋದೇನು ಬೇಕಿಲ್ಲ, ಅವಶ್ಯಕತೆ ಇಲ್ಲ. ಓಕೆ, ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನಿಮಗೆ ನಮ್ಮ ಚಾನಲಲ್ಲಿ ಬರುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.